ಇವಾಗ ನಾವು ಎಸ್ ಕೆ ಬಾರ್ಡರಿಂದ ಹೊರಟ್ವಿ. ಚೆಕ್ ಪೋಸ್ಟ್ ಅಲ್ಲಿ ಒಂದು ಲೆಟರ್ ಕೊಟ್ಟರು, ಗಾಡಿ ನಂಬರ್ ಬರೆದು ವಿತ್ ಟೈಮಿಂಗ್. ಸೊ ಇವಾಗ ಇಲ್ಲಿಂದ ಇನ್ನು ಸಂಶಯ ಬಾರ್ಡರ್ ಸಿಗ್ತದೆ, ಅಲ್ಲಿ ಅದನ್ನು ಸಬ್ಮಿಟ್ ಮಾಡಬೇಕು. ಸೊ ನೋಡುವ ಎಷ್ಟೊತ್ತಲ್ಲಿ ರೀಚ್ ಆಗ್ತದೆ. ಈಗ ಸದ್ಯಕ್ಕೆ ನೋಡ್ಬೋದು ರೋಡ್ ಕಂಡೀಷನ್ನು ಒಳ್ಳೆದಿದೆ. ಕೆಲವರು ಹಾರ್ನ್ ಹಾಕದೇ ಬರ್ತಾರೆ ಆಪೋಸಿಟಲ್ಲಿ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಆರಾಮ್ಸೆ ಡ್ರೈವ್ ಮಾಡಬೇಕು. ಈಗ ಕುದುರೆಮುಖ ರೇಂಜ್ ನೋಡಿ, ಕ್ಯಾಮರಾ ಮೊಬೈಲ್ ಸೆಟ್ ಮಾಡಿದ್ದೇನೆ. 360 ಕ್ಯಾಮರಾನು ಇದೆ. ನೋಡು 360 ತೆಗಿಲಿಕ್ಕೆ ಟ್ರೈ ಮಾಡ್ತೇನೆ. ಇವಾಗ 360ಅಲ್ಲಿ ವಿಡಿಯೋ ತೆಗಿತಾ ಇದ್ದೇನೆ. ನೋಡಿ ಯಾವ ರೀತಿ ಬರ್ತಾ ಇದೆ ಗೊತ್ತಿಲ್ಲ, ನೋಡು ಟ್ರೈ ಮಾಡುವ. ಒಂದೇ ಅದರದ್ದು ಫುಟೇಜ್ ಹಾಕಿ ಆಡಿಯೋ ಇದರದ್ದು ಕೊಡಲಿಕ್ಕೆ ನೋಡ್ತೇನೆ, ಇಲ್ಲಾಂದರೆ ಅದರದ್ದು ವಿಡಿಯೋನ ಸಪ್ರೇಟ್ ಆಗ್ತಾನೆ. ಒಳ್ಳೆ ಸ್ವಲ್ಪ ಕೋಲ್ಡ್ ಗಾಳಿ ಬರ್ತಿದೆ, ಬಿಸಿಲು ಹೆವಿ ಇದೆ, ಆದರೂ ಪರವಾಗಿಲ್ಲ. ಸ್ವಲ್ಪ ವಿಂಡೋ ನೋಡಿ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೇನೆ, ಯಾಕಂದರೆ ನ್ಯಾಚುರಲ್ ಏರ್ ಬರಲಿ. ಸಿಟಿಯಲ್ಲಿ ಆಕ್ಸಿಜನ್ಗಿಂತ ಪೊಲ್ಯೂಷನ್ನೇ ಜಾಸ್ತಿ. ಇಲ್ಲಿ ಸ್ವಲ್ಪ ಮರ ಗಿಡ ಎಲ್ಲ ಜಾಸ್ತಿ ಇರೋದ್ರಿಂದ ಒಳ್ಳೆ ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ಸಿಗ್ತದೆ. ಸೊ ಅದಕ್ಕೋಸ್ಕರ ಹಾಗೆ ಅದೇ ರೀತಿ ಚಿಂಗಮ್ ಜಗಿತಾ ಇದ್ದೇನೆ, ಯಾಕೆಂದರೆ ಮೋಷನ್ ಸಿಕ್ನೆಸ್ ಆಗ್ತದೆ. ಈಗ ಏನಂದರೆ ನಾವು ಸ್ವಲ್ಪ ಹೈ ಆಲ್ಟಿಟ್ಯೂಡಿಗೆ ಹೋಗೋದು, ಸೊ ಅದಕ್ಕೋಸ್ಕರ. ಇವಾಗ ಇದು ಮೇನ್ ಪಾಯಿಂಟ್, ಯಾಕೆಂದರೆ ಇಲ್ಲಿಂದ ನೀವು ಲೆಫ್ಟಿಗೆ ಹೋದರೆ ಶೃಂಗೇರಿ ಹೋಗೋದು, ಸ್ಟ್ರೇಟ್ ಹೋದರೆ ನಮ್ಮದು ಕಳಸ ಎಲ್ಲ ಹೋಗೋದು ಸ್ಟ್ರೇಟ್. ಸೊ ಲೆಫ್ಟಿಗೆ ಹೋಗಿದ್ರೆ ನೀವು ಅಲ್ಲಿ ಆಚೆ ಬದಿ ಶೃಂಗೇರಿ ಹೋಗೋದು. ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಕಾಣಬೇಕು ನೋಡಿ. ಶೃಂಗೇರಿ ಕುದುರೆಮುಖ ಹೋಗುವ ಜಂಕ್ಷನಿಂದ ಮೇನ್ನಿಂದ ನೋಡಿ, ಅಲ್ಲಿಂದ ರೋಡ್ ಏನು ಒಳ್ಳೇದಿಲ್ಲ ನೋಡಿ. ಫುಲ್ ಗುಂಡಿ ಮೇಲೆ ಗುಂಡಿ. ಇದೊಂದು ಪ್ಯಾಚ್ ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ. ಲಾಸ್ಟ್ ಟೈಮು ಹೀಗೇನಿತ್ತು, ಇದಕ್ಕಿಂತ ಕಮ್ಮಿ ಇತ್ತು, ಇವಾಗ ಫುಲ್ ವರ್ಸ್ಟ್ ಆಗಿದೆ ನೋಡಿ. ಇದು ಮೈಕಲ್ಲಿ ಅಷ್ಟು ಕ್ಯಾಪ್ಚರ್ ಆಗಲಿಕ್ಕಿಲ್ಲ, ವೆಹಿಕಲ್ ಇದೆ ಸೌಂಡ್ ಜಾಸ್ತಿ ಕ್ಯಾಪ್ಚರ್ ಆಗ್ಬೋದು. ಬಟ್ ಔಟ್ಸೈಡ್ ನಾಯ್ಸ್ ಫಾರೆಸ್ಟ್ ಇದ್ದು ಒಳ್ಳೆ ಬರ್ತಾನೆ. ಅದೇ ರೀತಿಯಲ್ಲಿ ವ್ಯೂ ನೋಡಿ. ಇವಾಗ ಒಂದು ವ್ಯೂ ಪಾಯಿಂಟ್ ಸಿಗ್ತದೆ, ನಾರ್ಮಲ್ ವ್ಯೂ ಪಾಯಿಂಟ್. ಸೊ ಯೂಶ್ವಲಿ ಈಚೆ ಕುದುರೆಮುಖ ಸೈಡ್ ಬಂದಾಗ ಫಸ್ಟಿಗೆ ಒಂದು ವ್ಯೂ ಪಾಯಿಂಟ್, ಕೆಲವರು ನಿಂತೆಲ್ಲ ಫೋಟೋಸ್ ತೆಗೆದು ವ್ಯೂ ಪಾಯಿಂಟ್ ಇಲ್ಲಿ ಅಂದರೆ ಇಲ್ಲಿ ಅಂದರೆ ಅಷ್ಟೊಂದು ಏನಿಲ್ಲ, ಜಸ್ಟ್ ನಾರ್ಮಲ್. ಇಲ್ಲಿ ನಿಂತು ಆಚೆ ಬದಿ ಸ್ವಲ್ಪ ಎಂತ ಹೇಳ್ತಾರೆ ಬೆಟ್ಟ ಗುಡ್ಡಗಳು ಕಾಣ್ತದೆ ನೋಡಿ. ಇಲ್ಲೇ ನೋಡಿ ಆಚೆ ಬದಿ ಗುಡ್ಡ ಕಾಣ್ತದಲ್ಲ. ಸೊ ಹಾಗೆ ಇಲ್ಲಿ ನಿಂತು ಫೋಟೋಸ್ ಎಲ್ಲ ತೆಗೆದಿದೆ. ನಾವು ಫಸ್ಟ್ ಟೈಮ್ ಬಂದಾಗ ನಾನು ಮತ್ತು ಬೆತ್ತ ಅವರೆಲ್ಲ ಬಂದಾಗ ನಾವು ಇಲ್ಲೇ ಫಸ್ಟು ನಿಲ್ಲಿಸಿದ್ದು. ಇಲ್ಲಿ ನಿಲ್ಲಿಸಿ ಇದು ವ್ಯೂ ಪಾಯಿಂಟ್. ಇವಾಗ ಒಂದು ಸ್ಟಾಪ್ ಬರ್ತದೆ ನೋಡಿ, ಹನುಮನ್ಗುಂಡಿ. ಇವಾಗ ಕ್ಲೋಸ್ ಇದೆ ಕಾಣಬೇಕು, ಗೊತ್ತಿಲ್ಲ ನೋಡಿ. ಹನುಮನ್ಗುಂಡಿ ಓಪನ್ ಇರ್ಬೋದು, ಬಟ್ ಟೈಮಿಂಗ್ ಎಲ್ಲ ಹೇಗೆ ಅಂತ ಗೊತ್ತಿಲ್ಲ. ಇದು ನೋಡಿ, ನಾನು ಟೈಮ್ ಲ್ಯಾಪ್ಸಿಗೆ ಒಂದು ಮೊಬೈಲ್ ಹೋಲ್ಡರ್ ಇಟ್ಟಿದ್ದೇನೆ ನೋಡಿ. ಇದು ಯಾವ ಬ್ರ್ಯಾಂಡ್ ಇದೆ ಅಂತ ಗೊತ್ತಿಲ್ಲ. ಬ್ರ್ಯಾಂಡ್ ಗೊತ್ತಿದ್ರೆ ನಾನು ಪ್ರಾಡಕ್ಟನ್ನು ಲಿಂಕ್ ಮಾಡಿ ಹಾಕಿರ್ತೇನೆ, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಈ ರೀತಿ ಗುಂಡಿ ಇದೆ, ಬಟ್ ಸ್ಟಿಲ್ ಯಾವ ರೀತಿ ಗಟ್ಟಿಯಾಗಿ ನಿಂತಿದೆ. ಇಲ್ಲಿ ಎದುರು ಬರುವಾಗ ನೋಡಿ ಒಂದು ಮರ ಬಿದ್ದಿದೆ. ಸರಿ, ಅದು ಫುಲ್ ಇತ್ತು ಬಿದ್ದು, ಅದನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಅದರ ರೋಡ್ ಮಾತ್ರ ವರ್ಸ್ಟ್ ನೋಡಿ. ಈ ರೋಡಲ್ಲಿ ಎಲ್ಲಿಗೆ 1.5 ಗಂಟೆಯಲ್ಲಿ ಹೋಗಿ ಇನ್ನೊಂದು ಬಾರ್ಡರ್ ರೀಚ್ ಆಗ್ಲಿಕ್ಕೆ ಆಗ್ತದೆ. 2 ವೀಲರ್ ಆದರೆ ಪರವಾಗಿಲ್ಲ, ಮೆಲ್ಲ ಅಡ್ಡದಿಡ್ಡಿ ಓಡಿಸ್ಕೊಂಡು ಹೋಗ್ಬೋದು. 4 ವೀಲರ್ ಆಗೋದಿಲ್ಲ, ಯಾಕಂದರೆ 4 ವೀಲ್ ಇದೆ. ಒಂದು ಗುಂಡಿ ತಪ್ಪಿಸ್ಲಿಕ್ಕೆ ಹೋದರೆ ಇನ್ನೊಂದು ಗುಂಡಿ ಇದೆ. ಸೊ ಕಷ್ಟ, ಆದರೂ ಪರವಾಗಿಲ್ಲ. ಒಂದು ಎಷ್ಟು ಆ್ಯಾವ್ರೇಜ್ 40ಯಲ್ಲೇ ಹೋಗ್ತಾ ಇದ್ದೇವೆ, ಜಾಸ್ತಿ 40 ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಕಮ್ಮಿ ಹೋದರೆ ಸುಸ್ತಾಗ್ತದೆ ಇನ್ನು, ಅದಕ್ಕೋಸ್ಕರ ಆ್ಯಾವ್ರೇಜ್ 40ಯಲ್ಲೇ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೇವೆ. ಇದು ಮೌಂಟ್ ನೋಡ್ಬೋದು, ELV ಅಂತ ಇದೆ. ಇದು ತಗೊಂಡು ನಾವು ಆಲ್ಮೋಸ್ಟ್ 2 ಇಯರ್ಸ್ ಆಯ್ತು ಕಾಣಬೇಕು. ಸೊ ಇದನ್ನು ಏನಂದರೆ ಇಲ್ಲಿ ಡ್ಯಾಶ್ ಬೋರ್ಡ್ ನೋಡಿ, ಇಲ್ಲಿ ಏನು ಪ್ಲೇನ್ ಇದೆ,
ಬಟ್ ಇಲ್ಲಿಗೂ ಮೌಂಟ್ ಮಾಡ್ಬೋದು, ಇಲ್ಲಾಂದರೆ ಗ್ಲಾಸ್ ಇದ್ದರೆ ಗ್ಲಾಸಿಗೂ ಮೌಂಟ್ ಮಾಡ್ಬೋದು. ಪ್ಲಸ್ ಏನಂದರೆ ಲಾಕ್ ನೋಡಿ, ಇಲ್ಲಿ ಲಾಕ್ ಇದೆ. ಅದರ ನಂತರ ನಿಮಗೆ ಇದು ಹೆಡ್ ಮೂವ್ಮೆಂಟ್ ಮಾಡ್ಬೋದು, ಮತ್ತು ಇಲ್ಲಿ ನಿಮಗೆ ನೋಡಿ ಟೈಟ್ ಮಾಡೋದಾದ್ರೆ ಟೈಟ್ ಮಾಡ್ಬೋದು. ಸೊ 360 ರೊಟೇಟ್ ಆಗ್ತದೆ, ಒಳ್ಳೆದಿದೆ ನೋಡಿ. ಗಮ್ಮೆಲ್ಲ ಆಲ್ಮೋಸ್ಟ್ ಹೋಗಿ ಬಂದಿದೆ, ಬಟ್ ಸ್ಟಿಲ್ ಗಟ್ಟಿ ಇದೆ. ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಪರ್ಚೇಸ್ ಮಾಡ್ಬೋದು. ಇವಾಗ ನಾವು ರೀಚ್ ಆದ್ವಿ ಗಂಗಾಮೂಲ. ಅಲ್ಲಿ ಆಚೆ ಬದಿ ಹೋಗ್ಬೋದು, ಬಟ್ ಡೇಂಜರ್, ಯಾರಾದರೂ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬಂದರೆ. ಸೊ ಇಲ್ಲಿಂದ ಒಂದು ವ್ಯೂ ನೋಡ್ಬೋದು, ಕುದುರೆಮುಖ ಪೀಕ್ ಕಾಣ್ತದೆ ನೋಡಿ. ಅಲ್ಲಿ ಫಾಗ್ ಇದೆ, ಬಟ್ ನಮಗೆ ಸಿಗೋದಿಲ್ಲ ಇವಾಗ, ಯಾಕಂದರೆ ಅದು ಟ್ರೆಕ್ ಮಾಡಿ ಹೋಗ್ಬೇಕು. ಇವಾಗ ಗಂಗಾಮೂಲ ರೀಚ್ ಆಗಿ ನೋಡ್ಬೋದು, ಈ ಥರ ಇದೆ ರೋಡು. ಇನ್ನು ಕೆಲವು ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಎಲ್ಲ ಸಿಗ್ತದೆ ಇಲ್ಲಿಂದ ನೋಡಿ. ಅದು ಕುದುರೆಮುಖ ಪೀಕ್ ನೋಡಿ, ಮಳೆ ಬರೋ ಚಾನ್ಸಸ್ ಇದೆ ಕಾಣಬೇಕು ಆಚೆ ಬದಿ, ಆ ಥರನೇ ಕಾಣ್ತದೆ ವೆದರ್. ಮತ್ತು ಇಲ್ಲಿ ನೋಡಿ ಫಾರೆಸ್ಟ್ ಅವರು ಇದ್ದಾರೆ. ಸೊ ಇದೇ ಡೇಂಜರ್, ಯಾಕಂದರೆ ಅಲ್ಲಲ್ಲಿ ಫಾರೆಸ್ಟ್ ಅವರು ಇರ್ತಾರೆ. ಸೊ ಹಾಗಾಗಿ ಅಲ್ಲಲ್ಲಿ ಗಾಡಿ ಎಲ್ಲ ನಿಲ್ಲಿಸ್ಬಿಡಿ, ಯಾಕಂದರೆ ಗಾಡಿ ಜಾಸ್ತಿ ನಿಲ್ಲಿಸಲಿಕ್ಕೂ ಇಲ್ಲ. ಒಂದು ಬೇಕಾದರೆ 2 ಮಿನಿಟ್ಸ್ ನಿಲ್ಲಿಸಿ ಅದರ ನಂತರ ಹೋಗಿ, ಆದರೆ ಗಾಡಿ ನಿಲ್ಲಿಸಿ ಫಾರೆಸ್ಟ್ ಒಳಗಡೆ ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ರಿಸ್ಕ್. ಎಲ್ಲಿಯಾದರೂ ಫಾರೆಸ್ಟ್ ಅವರು ಇಟ್ಕೊಂಡ್ರೆ ಮತ್ತೆ ಫೈನ್ ಹಾಕ್ತಾರೆ, ಪ್ಲಸ್ ಜೈಲ್ ಆಗೋ ಚಾನ್ಸಸ್ಸು ಇರ್ತದೆ. ಸೊ ಸೇಫ್ಟಿಗೋಸ್ಕರ ಹೋಗಬೇಡಿ. ಮತ್ತು ವೈಲ್ಡ್ ಅನಿಮಲ್ಸು ಕೂಡ ಇದೆ, ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತದೆ, ಅದಕ್ಕೋಸ್ಕರ ಸೇಫ್ಟಿ ಫಸ್ಟ್. ಇವಾಗ ಇಲ್ಲೊಂದು ಫಾಲ್ಸ್ ಇದೆ ನೋಡಿ, ಕದಂಬಿ ಫಾಲ್ಸ್ ಅಂತ. ಬಟ್ ನೀರು ಆಲ್ಮೋಸ್ಟ್ ಎಂತ ಇಲ್ಲ ನೋಡಿ, ಫುಲ್ ಡ್ರೈ, ಸ್ವಲ್ಪ ಲೈಟಲ್ಲಿದೆ. ಕುದುರೆಮುಖದ್ದು ನೋಡಿ, ಅಲ್ಲಿ ಮೇಲ್ಗಡೆ ಫಾಗ್ ಇದೆ. ಸೊ ಇಷ್ಟು ಟೈಮಿಗೂ ಮೇಲ್ಗಡೆ ಒಳ್ಳೆ ಫಾಗ್ ಇದೆ ನೋಡಿ, ಅಲ್ಲಿ ಅಲ್ಲಿ ಟಾಪಲ್ಲಿ. ಇವಾಗ ಒಂದು ವ್ಯೂ ಪಾಯಿಂಟ್ ಸಿಗ್ತದೆ, ಅಲ್ಲಿ ನೋಡೋಣ ನಿಲ್ಲಿಸಲಿಕ್ಕೆ. ಜಾಸ್ತಿಯಾಗಿ ಇಲ್ಲೇ ವೆಹಿಕಲ್ಸ್ ಎಲ್ಲ ನಿಲ್ಲಿಸೋದು ಫೋಟೋಸ್ ತೆಗಿಲಿಕ್ಕೆ, ಯಾಕಂದರೆ ನೋಡಿ ಆಚೆ ಬದಿನೂ ಒಳ್ಳೆ ವ್ಯೂ ಕಾಣ್ತದೆ, ಪ್ಲಸ್ ಸ್ಟ್ರೇಟ್ ರೋಡ್ ನೋಡ್ಬೋದು. ಇವಾಗ ನೋಡಿ 360 ವೀಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಆಚೆ ನಿಲ್ಲಿಸಬೇಕಿತ್ತು, ಬಟ್ ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಅಲ್ಲಿ ಅಂದರೆ ಸ್ವಲ್ಪ ಚಿಕ್ಕ ರೋಡ್, ಅದಕ್ಕೋಸ್ಕರ. ಇಲ್ಲಿ ಸ್ವಲ್ಪ ಪಾರ್ಕ್ ಮಾಡಲಿಕ್ಕೆ ಜಾಗ ಇತ್ತು, ಅದಕ್ಕೋಸ್ಕರ. ಯಾವ ರೀತಿ ಕಾಣ್ತಾ ಇದೆ ನೋಡಿ 360ಯಲ್ಲಿ. ಇವಾಗ 360ಇಂದ ಸೀದಾ ಮೊಬೈಲಿಗೆ, ಬಟ್ 360ನೂ ಇದೆ, ವಿಡಿಯೋ ಆನೇ ಇದೆ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನಮಗೆ ಬೇಗ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕಿದೆ, ಅದಕ್ಕೋಸ್ಕರ. ಬೇಗ ಸಂಸೆ ಬಾರ್ಡ್ರ್ ಕ್ರಾಸ್ ಆಗಬೇಕು. ಸೊ ಅದಕ್ಕೋಸ್ಕರ ಜಸ್ಟ್ ನಾನು ವ್ಯೂ ತೋರಿಸ್ಲಿಕ್ಕೋಸ್ಕರ ನೋಡಿ. ಇವಾಗ ಇಲ್ಲಿ ಸ್ಟಾಪ್ ಕೊಟ್ಟು ಹೊರಟ್ವಿ. ಹೊರಗಡೆ ನಿಂತಾಗ ಅಷ್ಟೊಂದು ಗೊತ್ತಾಗಲಿಲ್ಲ, ಸ್ವಲ್ಪ ಕೋಲ್ಡ್ ಇತ್ತು. ಗಾಡಿ ಒಳಗೆ ಕೂತ್ಕೊಂಡ ಕೂಡಲೇ ಸೆಕೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇನಂದರೆ ಬಿಸಿಲು ಇದೆ, ಸ್ವಲ್ಪ ವೆದರು ಹಾಗೆ 50-50 ಹೇಳ್ಬೋದು, ಆ ಥರ ಇದೆ, ಅದಕ್ಕೋಸ್ಕರ. ಇನ್ನು ನೋಡುವ ಎಷ್ಟು ಟೈಮ್ ತಗೊಳ್ತದೆ ನಾವು ಅಲ್ಲಿ ಹೋಗಿ ರೀಚ್ ಆಗಲಿಕ್ಕೆ ಅಂತ. ಇವಾಗ ಟೈಮು 12:47 ಆಯಿತು. ಆಲ್ಮೋಸ್ಟ್ ನಾವು 1 ಅವರ್ ಆಯಿತು ಮಾಳ ಚೆಕ್ ಪೋಸ್ಟ್ ಅಲ್ಲಿಂದ ಕ್ರಾಸ್ ಆಗಿ. ಇವಾಗ ಕುದುರೆಮುಖ ಸಿಟಿ ಮೇಯ್ನ್ಗೆ ಹತ್ರ ರೀಚ್ ಆದ್ವಿ. ಸೊ ಇಲ್ಲಿಂದ ಸ್ವಲ್ಪ ಡಾಮರೀಕರಣ ಆಗಿದೆ ನೋಡಿ, ಇನ್ನು ಗೊತ್ತಿಲ್ಲ ಎಷ್ಟು ದೂರ ತನಕ ಆಗಿದೆ ಅಂತ. ಸದ್ಯಕ್ಕೆ ಸ್ವಲ್ಪ ರೋಡ್ ಒಳ್ಳೆಯದು ಸಿಕ್ಕಿದೆ. ಅಷ್ಟೊಂದು 2 ಕಿಲೋಮೀಟರ್ ಆಯಿತು ಅಷ್ಟೇ ಬರುವಾಗಲೇ, ಮತ್ತೆ ರೋಡ್ ಸರಿ ಇಲ್ಲ. ಅದೆಂತಕ್ಕೋಸ್ಕರ ಅಲ್ಲಿ ಮಾತ್ರ ಡಾಮರ್ ಮಾಡಿದರೆ ಗೊತ್ತಿಲ್ಲ ನೋಡಿ, ಇಲ್ಲಿ ಅವಸ್ಥೆ ನೋಡಿ. ಇವಾಗ ನಾವು ಕುದುರೆಮುಖ ಸಿಟಿ ಹತ್ರ ರೀಚ್ ಆದ್ವಿ, ಸ್ವಲ್ಪದರಲ್ಲೇ ಇದೆ. ಅಲ್ಲಿ ನೋಡಿ, ಅದು ಕುದುರೆಮುಖ ಸಿಟಿ. ಇಲ್ಲಿಂದ ಲಾಸ್ಟ್ ಟೈಮ್ ಬರುವಾಗ ಇದು ರೋಡ್ ಏನಿದೆ, ಇದು ಫುಲ್ಲು ಎಂತ ಇರಲಿಲ್ಲ. ಆವಾಗ ಏನು ರೋಡ್ ನೋಡಿದರೆ ಆ ಥರ ಇದ್ದದ್ದು. ಇವಾಗ ಪರವಾಗಿಲ್ಲ, ಒಳ್ಳೆ ಮಾಡಿದ್ದಾರೆ. ಇನ್ನು ನೋಡಬೇಕು ಸಂಶಯ ಹತ್ರ ರೀಚ್ ಆಗುವಾಗ ಯಾವ ರೀತಿ ಇರ್ತದೆ ಅಂತ. ಸೊ ಇಲ್ಲಿಂದ ನೋಡಿ ಕುದುರೆಮುಖ ಪೀಕ್ಸ್, ಇಲ್ಲಿ ತುಂಬ ಇದೆ, ಕೆಲವು ಪೀಕ್ ಇದೆ ಟ್ರಕ್ಕಿಂಗಿಗೆ ಹೋಗೋದಾದರೆ. ಬಜ್ಪೆಯಿಂದ ಇಲ್ಲಿಗೆ ಆಲ್ಮೋಸ್ಟು ಎಷ್ಟು ಡ್ರೈವ್ ಆಯಿತು, 96 ಕಿಲೋಮೀಟರ್ಸ್ ಆಯಿತು. ಈಗ ನಮ್ಗೆ ಇಲ್ಲಿಂದ ಲೆಫ್ಟಿಗೆ ನೋಡಿ, ನೀರೆಲ್ಲ ಎಂತ ಇಲ್ಲ, ಫುಲ್ ಡ್ರೈ ಆಗ್ತಾ ಬಂದಿದೆ. ಸ್ವಲ್ಪ ಇದೆ, ಜಾಸ್ತಿ ನೀರಿಲ್ಲ.
ಆವಾಗ ಸ್ವಲ್ಪ ವೆದರ್ ಒಳ್ಳೆ ಇತ್ತು. ಇವಾಗ ಸಂಶಯ ಹತ್ರ ಬರುವಾಗ ಸೆಕೆ ಜಾಸ್ತಿ ಆಗ್ತಾ ಉಂಟು. ಟೈಮ್ ನೋಡ್ಬೋದು 1:06 ಆಗ್ತಾ ಬಂತು. ಅದಕ್ಕೋಸ್ಕರ ಇರ್ಬೋದು, ಗೊತ್ತಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಸೆಕೆ ಹೆವಿ ಉಂಟು. ಹೊರಗಡೆ ಸ್ವಲ್ಪ ಕೋಲ್ಡ್ ಇದೆ. ನೈಟ್ ಟೈಮು ವೆದರ್ ಒಳ್ಳೆ ಇರ್ಬೋದು, ಗೊತ್ತಿಲ್ಲ ಹೇಗೆ ಅಂತ. ಈಗ ಆಲ್ಮೋಸ್ಟ್ ನಾವು ಸಂಸೆ ಹತ್ರ ರೀಚ್ ಆದ್ವಿ. ಸಂಸೆ ಇದೆ, ಇನ್ನೂ ಇದೆ, ಬಾರ್ಡ್ರ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಯಾಕಂದರೆ ಇಲ್ಲಿ ನೋಡ್ಬೋದು ಮನೆಗಳೆಲ್ಲ ಸ್ಟಾರ್ಟ್ ಆಯಿತು. ಸೊ ಮನೆಗಳೆಲ್ಲ ಸ್ಟಾರ್ಟ್ ಆಯಿತು ಅಂದರೆ ಬಾರ್ಡ್ರ್ ಹತ್ರ ಬಂದ್ವಿ ಅಂತ ಅರ್ಥ. ಇವಾಗ ಸಂಸೆ ಹತ್ರ ಬರುವಾಗ ನೋಡಿ ಫುಲ್ಲು ಘಾಟ್ ಸೆಕ್ಷನ್ ಥರಾನೇ ಇದೇ ರೀತಿ ರೋಡ್ಸ್. ಸೊ ನೋಡ್ಬೋದು ಯಾವ ರೀತಿ ಇದೆ ರೋಡ್ಸ್ ಅಂತ. ಪರವಾಗಿಲ್ಲ, ರೋಡ್ ಒಳ್ಳೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಮಾತ್ರ ಈ ರೋಡ್ ಅಂತೂ ಭಯಂಕರ ಬಕ್ವಾಸ್ ರೋಡ್ ಇತ್ತು. ಆ ಗುಂಡಿ ಅಂದರೆ ಹೇಳುದು ಬೇಡ. ಈ ಅಪ್ಪಲ್ಲಿ ಕೂಡ 20 ಮೇಲೆ 30 ಮೇಲೆ ಹೋಗುದೇ ಬಾರ ಕಷ್ಟ, ಆ ಥರ ಇತ್ತು ರೋಡ್. ಇವಾಗ ಸ್ವಲ್ಪ ರೋಡ್ ಒಳ್ಳೆ ಮಾಡಿದ್ದಾರೆ. ಆದರೆ ಅದೇ ಕುದುರೆಮುಖದಿಂದ ಮಾಳ ಚೆಕ್ ಪೋಸ್ಟ್ ಏನಿದೆ ಅಲ್ಲಿ ತನಕದ್ದು ರೋಡು ಒಳ್ಳೇದಿಲ್ಲ. ಅದರ ನಂತರ ಸಂಸೆ ತನಕದ್ದು ರೋಡ್ ಒಳ್ಳೇದಿದೆ. ನೋಡು ಇನ್ನೂ ಯಾವ ರೀತಿ ರೋಡ್ ಇದೆ ಅಂತ. ಲಾಸ್ಟ್ ಟೈಮ್ಗಿಂತ ಬೆಟರ್ ಇದೆ. ನೋಡಿ ಯಾವ ರೀತಿ ಇದೆ. ಡ್ರೈ ಆಗ್ತಾ ಬರ್ತಾ ಇದೆ, ಯಾಕಂದರೆ ಈಗ ಮಳೆದ ಸೀಸನ್ ಅಲ್ಲ, ಈಗ ಸೆಕೆದ್ದು ಸೀಸನ್. ಅದಕ್ಕೋಸ್ಕರ ಮಳೆಗಾಲದಲ್ಲಿ ಬೆಸ್ಟ್. ನೋಡುವ, ಮಳೆಗಾಲದಲ್ಲಿ ಮತ್ತೆ ಬರಲಿಕ್ಕೆ ಟ್ರೈ ಮಾಡುವ. ಇವಾಗ ನಾವು ರೀಚ್ ಆದ್ವಿ. ಇಲ್ಲಿ ಬಾರ್ಡ್ರ್, ಇಲ್ಲಿ ಇದು ಆವಾಗದ್ದು ಏನಿದೆ ಲೆಟರ್, ಇಲ್ಲಿ ಇತ್ತು ಲೆಟರ್ ಮುಖಾರ ಹತ್ರ. ಸೊ ಇದು ಲೆಟರನ್ನು ಕೊಡಬೇಕು. ಇವಾಗ ನಾವು ಸಂಸೆ ಬಾರ್ಡ್ರು ಕ್ರಾಸ್ ಆದ್ವಿ. ಏನು ಅವರಲ್ಲಿ ಡಾಕ್ಯುಮೆಂಟ್ ಕೊಟ್ಟಿದ್ರೆ ನಾವು ಅದನ್ನು ಇಲ್ಲಿ ರಿಟರ್ನ್ ಮಾಡಿದ್ವಿ. ಆಲ್ಮೋಸ್ಟ್ ಇವಾಗ 1:18 ತನಕ 1:19 ಆಯಿತು ಟೈಮ್. ಸೊ ಆಲ್ಮೋಸ್ಟ್ ಎಷ್ಟು 11:53 ಮಾಳ ಚೆಕ್ ಪೋಸ್ಟ್, ಇಲ್ಲಿ 1:20. ಸೊ ಆಲ್ಮೋಸ್ಟ್ 1.5 ಅವರಲ್ಲೇ ನಾವು ರೀಚ್ ಆದ್ವಿ. ಅದಕ್ಕೋಸ್ಕರ ಏನಿಲ್ಲ, ಜಸ್ಟ್ ಚೆಕ್ ಮಾಡಿದರೆ ಮುಗೀತು ಅಷ್ಟೇ. ಸೊ ಇನ್ನೇನಾದರೂ ಇದ್ದರೆ ನಾವು ನೋಡುವ. ಸಂಸೆ ಟೀ ಎಸ್ಟೇಟ್ ಹತ್ರ ನಿಂತು ಒಂದು ಏನಾದರೂ ತಿನ್ನೋದಾದರೆ ಕುಡಿಯೋದಾದರೆ ನೋಡುವ ಏನಂತ. ಇಲ್ಲೊಂದು ಶಾಲೆ ನೋಡಿ, ಟ್ರೈನ್ ಏನಿದೆ ಆ ಥರ ಪೇಂಟಿಂಗ್ ಮಾಡಿ. ಈಗ ಆಲ್ಮೋಸ್ಟ್ ಕಳಸ ನೋಡಿ ಹತ್ರ ರೀಚ್ ಆದ್ವಿ. ಕಳಸ ಅಂದರೆ ಮೇಯ್ನ್ ಸಿಟಿಯೇ, ಅಷ್ಟು ಸಿಟಿ ದೊಡ್ಡದು ಸಿಟಿ ಏನಲ್ಲ, ನಾರ್ಮಲ್ ಸಿಟಿ. ಇಲ್ಲಿ ಏನಂದರೆ ಹಳ್ಳಿ ಟೈಪ್ ಅಲ್ಲ, ಹಾಗೆ ನೋಡಿ ಆಲ್ಮೋಸ್ಟ್ ಹತ್ರ ರೀಚ್ ಆದ್ವಿ. ಇವಾಗ ಮೈದಾಡಿಗೆ ಹೋಗುವಂತ ಯೋಚಿಸೋದು. ಬಟ್ ಈಗ ಸನ್ಸೆಟ್ಗೆ ಇರೋದು ಟೈಮು 5:30 ನಂತರ. ಸೊ ಹಾಗಾಗಿ ಈಗ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೇವೆ, ಯಾವುದಾದ್ರೂ ಒಳ್ಳೆ ರೆಸ್ಟೋರೆಂಟ್ ಅಂತ. ನೋಡುವ ಯಾವುದು ರೆಸ್ಟೋರೆಂಟ್ ಸಿಗ್ತದೆ ಅಂತ.